ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ಪೆಷಲ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಹಾಕ್ಬಿಟ್ಟು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ಮಾಡ್ಕೋತಾ ಇರ್ತೀವಿ. ಹಾಫ್ ಬಾಯ್ಲ್ ಮಾಡ್ತೀವಿ, ಇಲ್ಲ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಇದು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹಾಗೆಯೇ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸು, ನಾನು ಕ್ಯಾಬೇಜ್ ಆಮ್ಲೆಟ್ ಮಾಡಲಿಕ್ಕೆ ಎಲೆಕೋಸು ಇಟ್ಕೊಂಡಿದ್ದೀನಿ. ಕ್ಯಾಬೇಜು 3 ಈರುಳ್ಳಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನು ನಾನು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. 4 ಮೊಟ್ಟೆ ಇಟ್ಕೊಂಡಿದ್ದೀನಿ. 2 ನಾನು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಪುಡಿನೂ ಹಾಕ್ತೀನಿ. ಅದಕ್ಕೋಸ್ಕರ ಹಣ್ಣು ಇರುತ್ತಲ್ಲ, ಆ ಮೆಣಸಿನ್ಕಾಯಿ ತಳಿ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಒಂದು ಕಡೆ ಎಣ್ಣೆ ಇಟ್ಕೊಂಡಿದ್ದೀನಿ. ನಾನು ಇದರಲ್ಲಿ ಕಟ್ ಮಾಡಿಕೊಂಡೆ. ತುಂಬ ಸ್ಲೈಸಾಗಿ ಬರುತ್ತೆ ನೀಟಾಗಿ. ಇಲ್ಲಾಂದರೆ ಚಾಕು ಇದ್ದರೆ ಚಾಕುನಲ್ಲೇ ಕೋಸು ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ನಾನು ಅದರಲ್ಲಿ ಮಾಡ್ಕೊಂಡಿದ್ದಕ್ಕೆ. ಈರುಳ್ಳಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಲ್ಲಿ ಹಣ್ಣು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಲರಾಗಿ ಇರಲಿ ಅಂತ. ಇದು ವೈಟ್ ಕಲರ್ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಒಂದು ಬೌಲಿಗೆ ಮೊಟ್ಟೆ ಒಡೆದು ಹಾಕ್ತೀನಿ. ಇವಾಗ ನೋಡಿ, ಎಲ್ಲ ಕಲರು ಇದು ಒಡ್ಕೋಬಾರ್ದು, ಆ ಥರ ಹಾಕಿ ಒಂದೇ ಕಡೆ ಬರಬೇಕು. ಅದೇ ಥರ ಹಾಕಿ ನಾವು ಮೇಲೆ ಎತ್ಕೊಳ್ಳೋಣ ಅದನ್ನು, ಎಲ್ಲ ಕಲರ್ನ. ಈ ಥರ ಒಡೆದು ಹಾಕಿದ್ದೀನಿ 4 ಮೊಟ್ಟೆನೂ. ಇವಾಗ ಎಲ್ಲ ಕಲರ್ ಎತ್ತಿಟ್ಕೊಳ್ಳೋಣ ಒಂದು ಬೌಲಿಗೆ. ಇದನ್ನ ಮೇಲೆ ಹಾಕೋಣ. ಒಳ್ಳೆ ಕಲರ್ಫುಲ್ಲಾಗಿ ಕಾಣುತ್ತೆ. ಮಕ್ಳಿಗೆ ಇಷ್ಟ ಆಗುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಕೋಸು ಹಾಕಿ ಆಮ್ಲೆಟ್ ಮಾಡಿಕೊಡಿ. ಕೋಸು ಪಲ್ಯ ಎಲ್ಲ ಮಾಡಿದರೆ ತಿನ್ನಲ್ಲ ಸಾಮಾನ್ಯವಾಗಿ ಮಕ್ಕಳು. ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ತಿಂತಾರೆ. ನೋಡಿ, ನಾನು ಎಲ್ಲ ಕಲರೆಲ್ಲ ಎತ್ತಿಟ್ಕೊಂಡಿದ್ದೀನಿ. ವೈಟ್ ಅಲ್ಲೇ ಬಿಟ್ಟಿದ್ದೀನಿ. ಅದಕ್ಕೆ ನಾನು ಇವಾಗ ಕೋಸು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಒಂದೊಂದು ಆಮ್ಲೆಟ್ 2 ತಿಂದರೆ ಬೆಳಗ್ಗೆ ನಾಷ್ಟಕ್ಕೂ ಆಗೋಗುತ್ತೆ ಇದು. ನೋಡಿ, ಇವಾಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬೇಡ ಅಂದರೆ ಖಾರ ಪುಡಿನೇ ಹಾಕ್ಕೊಳ್ಳಿ, ಅಚ್ಚ ಖಾರ ಪುಡಿನೇ. ಮಕ್ಕಳಾದ್ರೆ ತಿನ್ನಲ್ಲ. ಚಿಕ್ಕದಾಗಿ ಪೀಸ್ ಇದ್ರೇ ಮಕ್ಕಳಿಗೆ ಖಾರ ಆಗುತ್ತೆ. ನೋಡಿ, ನಾನು 3 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಕಲರ್ದು ಹಾಗೆ ಇಟ್ಕೊಂಡಿರೋಣ, ಲಾಸ್ಟಲ್ಲಿ ಹಾಕೋಣ. ನೋಡಿ, ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಫ್ ಬಾಯ್ಲ್ ಮಾಡ್ತಾಯಿರ್ತೀವಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಅದೊಂಥರ ಮಾಡ್ತೀವಿ. ಇದು ಎಲೆಕೋಸು ಹಾಕ್ತಾಯಿದ್ವಿ. ಕೋಸು ಹಾಕಿದ್ರಂದು ಮಕ್ಕಳಿಗೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಆಲ್ರೆಡಿ ಒಂದು ತವ ಇಟ್ಕೊಂಡು ಒಂದು ರಿಂಗ್ ಇಟ್ಕೊಂಡಿದ್ದೀನಿ. ಅದರೊಳಗೆ ಅಷ್ಟೇ ಹಾಕ್ತೀನಿ, ಆ ಕಡೆ ಈ ಕಡೆ ಹೋಗಬಾರ್ದು ಅಂತವ. ನೋಡಿ, ಇಲ್ಲಾಂದರೆ ರಿಂಗ್ ಇಲ್ಲಾಂದ್ರೆ ಹಾಗೆ ಹಾಕಿ, ನಾನು ಸುಮ್ಮನೆ ತೋರಿಸೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು ಕೋಸು ಆಮ್ಲೆಟು. ನೋಡಿ, ಮೇಲೆ ನಾನು ಈಗ ಎಲ್ಲ ಕಲರ್ ಇಟ್ಕೊಂಡಿದ್ನಲ್ಲ ಭಂಡಾರ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಿಕೊಟ್ರೆ ಕಲರ್ಫುಲ್ಲಾಗಿ ಇರುತ್ತೆ. ಮಕ್ಳು ಇಷ್ಟಪಟ್ಟು ತಿಂತಾರೆ. ನೋಡಿ, 2 ಆಮ್ಲೆಟ್ ಕೊಟ್ಟರೆ ಸಾಕು, ಮಕ್ಳಿಗೆ ತಿಂಡಿ ಆಗೋಗುತ್ತೆ. ನೋಡಿ, ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಫ್ರೆಂಡ್ಸು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸು. ನೋಡಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೆ. ಇವಾಗ ನಾನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ಕಡೆ ಇನ್ನೊಂದು ಕಡೆ ಸೈಡಿಗೆ ಹಾಕ್ತೀನಿ ಇವಾಗ. ನೋಡಿ, ಒಳಗಡೆನೂ ಬೇಯ್ಕೊಳ್ಳಿ, ಇನ್ನೊಂದು ಕಡೆ ಸೈಡೂ. ಯಾರು ಹೊಸ್ದಾಗಿ ನೋಡೋರಿಗೆ ಈಸಿ ಆಗುತ್ತೆ ನೋಡಿ. ನಮ್ಮ ಚಾನಲ್ನ ಈಸಿಯಾಗಿರೋ ತಿಂಡಿಗಳು ಹಾಕ್ತಾಯಿರ್ತೀನಿ. ನೋಡಿ, ಸ್ವಲ್ಪ ಮುಚ್ಚೋಣ ಅದನ್ನು. 1 ನಿಮಿಷ ನಾನು ಹಾಗೆ ಪ್ಲೇಟ್ ಮುಚ್ಚಿದ್ದೆ. ಇವಾಗ ತೆಗಿತೀನಿ. ಈಗ ಒಂದು ಕಡೆ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಕಲರ್ಫುಲ್ಲಾಗಿದೆ, ಚೆನ್ನಾಗಿದೆ. ಇದು ಕೋಸು ಆಮ್ಲೆಟು ಅಂತ ಅನ್ನಿಸ್ತಾನೆ ಇರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಮರಿದಾನೆ. ನೋಡಿ, ಸರ್ವ್ ಮಾಡ್ಕೊಳ್ತೀನಿ ಇವಾಗ ಒಂದು ಪ್ಲೇಟಿಗೆ. 2 ಸೈಡ್ ಬೆಂದಿದೆ. ನೋಡಿ, ಎಷ್ಟು ಚೆಂದ ಬಂದಿದೆ ಅಂತ. ನೋಡಿ, ಒಂದೊಂದು ತಿಂದರೂ ಸಾಕು ಮಕ್ಕಳಿಗೆ. ದೊಡ್ಡವ್ರಿಗಾದ್ರೆ 2 ತಿಂಡಿಗೆ ಆಗುತ್ತೆ.
ನೋಡಿ ಟ್ರೈ ಮಾಡಿ. ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.